ತಂಬಾಕು ಮೇಲಿನ 18% ಸುಂಕ ಹಿಂಪಡೆದಿದೆ ಕೇಂದ್ರ. ಇಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಇಂಪ್ಯಾಕ್ಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ತಂಬಾಕು ಬೆಳೆಗಾರರಿಗೆ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರ. ಎಫ್ಸಿವಿ ತಂಬಾಕು ಮೇಲೆ ವಿಧಿಸಲಾಗಿದ್ದಂತಹ ತೆರಿಗೆಯನ್ನ ಕಡಿತ ಮಾಡಲಾಗಿದೆ. ತಂಬಾಕು ಮೇಲೆ 18% ಸುಂಕವನ್ನ ಹಿಂಪಡೆದಿದೆ ಇದೀಗ ಕೇಂದ್ರ ಸರ್ಕಾರ. ಫೆಬ್ರವರಿ 5ರಿಂದಲೇ ಹರಾಜು ಪ್ರಕ್ರಿಯೆ ಆರಂಭ ಆಗಿತ್ತು. ಸುಂಕ ಇಳಿಸುವಂತೆ ಕೇಂದ್ರಕ್ಕೆ ಒತ್ತಾಯಿಸಿರ್ತಾರೆ ಎಚ್ಡಿಕೆ. ತಂಬಾಕು ಮೇಲೆ 18% ಅಬಕಾರಿ ಸುಂಕವನ್ನು ವಿಧಿಸಲಾಗಿತ್ತು. ಹೀಗಾಗಿ ಹರಾಜು ಪ್ರಕ್ರಿಯೆಯಿಂದ ದೂರವನ್ನ ಉಳಿದಿರ್ತಾರೆ ಖರೀದಿದಾರರು. ಇದರಿಂದಾಗಿ ಬೆಳೆದ ತಂಬಾಕು ಬೆಳೆ ಮಾರಾಟವಾಗದೆ ಸಂಕಷ್ಟವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ರಾಜ್ಯದ ಹುಣಸೂರು, ಪಿರಿಯಾಪಟ್ಟಣ, ಎಚ್ಡಿ ಕೋಟೆ, ಅರಕಲಗೂಡು ಸೇರಿ ತಂಬಾಕು ಬೆಳೆಗಾರರು ತೀವ್ರ ಸಂಕಷ್ಟವನ್ನ ಎದುರಿಸ್ತಾ ಇರ್ತಾರೆ. ರೈತರ ಸಮಸ್ಯೆಯನ್ನ ಅರಿತು ಕೇಂದ್ರ ಜೊತೆ ಎಚ್ಡಿಕೆ ಮಾತುಕತೆಯನ್ನ ಆಡಿರ್ತಾರೆ. ವಿತ್ತ ಸಚಿವೆ ನಿರ್ಮಲಾ ಬಳಿ ಸುಂಕ ರದ್ದತಿಗೆ ಎಚ್ಡಿಕೆ ಮನವಿಯನ್ನು ಕೂಡ ಮಾಡಿರ್ತಾರೆ. ಕುಮಾರಸ್ವಾಮಿ ಮನವಿಗೆ ಸ್ಪಂದಿಸಿ ತಂಬಾಕು ಮೇಲಿನ ಸುಂಕವನ್ನ ರದ್ದು ಮಾಡಲಾಗಿದೆ. ಕುಮಾರಸ್ವಾಮಿಯವರ ಇಂಪ್ಯಾಕ್ಟ್ ಇದು. ರೈತರ ಸಮಸ್ಯೆ ಅರಿತು ಕೇಂದ್ರ ಜೊತೆ ಎಚ್ಡಿಕೆ ಮಾತುಕತೆ ಆಡಿದ್ದಾರೆ. ರೈತರಿಗೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಬಂದಂತಹ ಸಂದರ್ಭದಲ್ಲಿ ಮೊದಲು ದನಿ ಎತ್ತೋದೆ ಎಚ್ಡಿ ಕುಮಾರಸ್ವಾಮಿ ಅವರು. ಸೊ ಇದೀಗ ಸುಂಕ ವಿಧಿಸಿದ್ರಿಂದ 18% ಸುಂಕ ವಿಧಿಸಿದ್ರಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ರೈತರಿಗೆ, ಯಾವ ರೀತಿಯಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ, ಬೆಳೆದ ಬೆಳೆಯನ್ನು ಹಾಗೆ ಇಟ್ಕೊಂಡಿದ್ದಾರಂತೆ, ಅಷ್ಟೊಂದು ಸುಂಕ ವಿಧಿಸಿದರೆ ಹೇಗೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಗಮನಕ್ಕೆ ಬಂದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಳಿ ಹೋಗಿ ಮನವಿ ಮಾಡಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಓಕೆ ಫೈನ್ ಅಂತ ಹೇಳಿಬಿಟ್ಟು ರದ್ದತಿಗೆ ಮುಂದಾಗಿರುವಂಥದ್ದು. ತಂಬಾಕು ಮೇಲಿನ 18% ಸುಂಕವನ್ನು ಹಿಂಪಡೆದಿದೆ ಕೇಂದ್ರ. ಇದೀಗ ಕುಮಾರಸ್ವಾಮಿ ಅವರು ಮಾತನಾಡಿದ ಬೆನ್ನಲ್ಲೇ ಆಗಿರುವಂತಹ ಬೆಳವಣಿಗೆ. ಫೆಬ್ರವರಿ 5ರಿಂದ ಜಾರಿಗೆ ಬರುತ್ತೆ. ಸುಂಕ ಇಳಿಸುವಂತೆ ಕೇಂದ್ರಕ್ಕೆ ಒತ್ತಾಯಿಸಿರ್ತಾರೆ ಎಚ್ಡಿ ಕುಮಾರಸ್ವಾಮಿ ಅವರು. 18% ಸುಂಕವನ್ನು ವಿಧಿಸಲಾಗಿರುತ್ತೆ. ಕಂಪ್ಲೀಟ್ ಆಗಿ ಇದೀಗ ಹಿಂಪಡೆದುಕೊಂಡಿದೆ ಕೇಂದ್ರ. ಸೊ ರೈತರ ಪರವಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಈ ಥರದ ಸ್ಮಾಲ್ ಅಂದರೆ ಚಿಕ್ಕ ಒಂದು ಸೂಕ್ಷ್ಮತೆ ಗೊತ್ತಾದಂತಹ ಸಂದರ್ಭದಲ್ಲಿ ಅವರು ಬೆಳೆದ ಬೆಳೆಯನ್ನು ಕೂಡ ಹಾಗೆ ಇಟ್ಕೊಂಡಿದ್ದಾರೆ. ಈ ಥರ ಪರಿಹಾರವನ್ನು ಕಂಡುಕೊಂಡ್ರೆ ದೊಡ್ಡ ದೊಡ್ಡ ಅನಾಹುತಗಳು ತಪ್ಪುತ್ತೆ. ನೋಡಿ, ಬೆಳೆದ ಬೆಳೆಗೆ ಇಷ್ಟೊಂದು ಸುಂಕವನ್ನು ವಿಧಿಸಿದಂಥ ಸಂದರ್ಭದಲ್ಲಿ ಬೆಳೆ ಮಾರಾಟ ಮಾಡೋದಕ್ಕೂ ಕೂಡ ಮುಂದಾಗೋದಿಲ್ಲ. ಸೊ ಈ ರೀತಿಯಾಗಿ ಒಂದು ಏನೋ ಕುಮಾರಸ್ವಾಮಿಯವರು ಪ್ರತಿ ಸಲ ಕೂಡ ದನಿ ಎತ್ತುತ್ತಾರೆ. ಹೋಗಿ ಈ ರೀತಿಯಾಗಿ ಮನವಿ ಮಾಡಿದ್ರಿಂದಾಗಿ, ಒತ್ತಾಯವನ್ನು ಮಾಡಿದ್ರಿಂದಾಗಿ ಕಂಪ್ಲೀಟ್ ಸುಂಕವನ್ನು ಹಿಂಪಡೆದುಕೊಂಡಿದೆ ಕೇಂದ್ರ. ಸೊ ಈ ರೀತಿಯಾದಂಥ ಬೆಳವಣಿಗೆಗಳಾದಾಗ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಮ್ಮಿ ಆಗುತ್ತೆ. ಬೆಳೆದ ಬೆಳೆನೇ ಕೊಡಲಿಲ್ಲ, ಹಾಗೆ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಎಲ್ಲಿಂದ ಬರಬೇಕು ಆದಾಯ?